ಐಪಿಎಲ್ 2026 ಸೀಸನ್ನ ಒಂದು ರೋಚಕ ಲೀಗ್ ಹಂತದ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ದೆಹಲಿ ಕ್ಯಾಪಿಟಲ್ಸ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಸೆಣಸಾಡಲು ಸಜ್ಜಾಗಿದೆ. ನಡೆಯುತ್ತಿರುವ ಐಪಿಎಲ್ ಟೂರ್ನಿಯ ಭಾಗವಾಗಿ ಈ ಹೆಚ್ಚು ನಿರೀಕ್ಷಿತ ಪಂದ್ಯ ನಡೆಯಲಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ತಮ್ಮ ಸ್ಥಾನ ಗಟ್ಟಿಗೊಳಿಸಲು ಎರಡೂ ತಂಡಗಳು ಮುಖ್ಯ ಪಾಯಿಂಟ್ಸ್ ಗಳಿಸೋಕೆ ಕಾತುರವಾಗಿವೆ. ಎರಡೂ ತಂಡಗಳ ಪ್ಲೇಆಫ್ ಕನಸುಗಳಿಗೂ ಈ ಪಂದ್ಯ ನಿರ್ಣಾಯಕ. ಯಾವಾಗಲೂ ರೋಮಾಂಚಕ ಕ್ರಿಕೆಟ್ ಕದನಗಳನ್ನು ನೀಡಿದ ಈ ಹಳೆಯ ವೈರಿಗಳ ಪೈಪೋಟಿ ಮತ್ತೆ ಶುರುವಾಗಿದೆ. ಐಪಿಎಲ್ನ ಈ ತೀವ್ರ ಸ್ಪರ್ಧಾತ್ಮಕ ಸ್ವರೂಪದಲ್ಲಿ ಪ್ರತಿಯೊಂದು ಗೆಲುವು ತುಂಬಾನೇ ಮುಖ್ಯ. ಹೀಗಾಗಿ ಈ ಪಂದ್ಯ ತಂಡಗಳ ತಂತ್ರಗಾರಿಕೆ ಮತ್ತು ಆಟಗಾರರ ವೈಯಕ್ತಿಕ ಸಾಮರ್ಥ್ಯಕ್ಕೆ ನಿಜಕ್ಕೂ ಕಠಿಣ ಪರೀಕ್ಷೆ ಆಗಲಿದೆ. ಐತಿಹಾಸಿಕವಾಗಿ ನೋಡಿದ್ರೆ ಕ್ಯಾಪಿಟಲ್ಸ್ ಮತ್ತು ನೈಟ್ ರೈಡರ್ಸ್ ನಡುವಿನ ಪಂದ್ಯಗಳು ಯಾವಾಗಲೂ ಸ್ಮರಣೀಯ ಹಾಗೂ ರೋಚಕವಾಗಿವೆ. ಇದು ಅವರ 2026ರ ಸೀಸನ್ನ ಈ ಮುಂಬರುವ ಪಂದ್ಯದ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ತಮ್ಮ ಸಾಮರ್ಥ್ಯಗಳನ್ನ ಸರಿಯಾಗಿ ಬಳಸಿಕೊಂಡು ಎದುರಾಳಿ ತಂಡದ ಲೋಪದೋಷಗಳನ್ನ ಲಾಭ ಮಾಡಿಕೊಳ್ಳಲು ಎರಡೂ ತಂಡಗಳು ಸಿದ್ಧವಾಗಿವೆ. ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಜಿಇ ಅವರ ದಡ್ಡ ಬ್ಯಾಟಿಂಗ್ ಲೈನ್ ಯುಪಿಯು ಮತ್ತು ಚಂದಾಗಿ ಬ್ಯಾಲೆನ್ಸ್ ಗೆರುವ ಬೌಲಿಂಗ್ ಅಟ್ಯಾಕ್ ಯು ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. 2026 ಸೀಸನ್ ಜಿಇ ಟೀಮ್ ಸೇರಿಕೊಂಡ ಆಲ್ರೌಂಡರ್ ಕ್ಯಾಮರನ್ ಗ್ರೀನ್ ಬ್ಯಾಟ್ ಮತ್ತು ಬಾಲ್ ಇರಾಡಲು ತುಂಬಾ ಮುಖ್ಯ ಪಾತ್ರ ನಿರ್ವಹಿಸಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಗ್ರೀನ್ ಅವರ ಪವರ್ಫುಲ್ ಹಿಟ್ಟಿಂಗ್ ಇಂದ ಮಿಡಲ್ ಆರ್ಡರ್ ನನ್ನ ನಿರ್ಧರಿಸುವ ಶಕ್ತಿ ಆಯ್ಡ್ ಮತ್ತು ಅವರ ಪೇಸ್ ಬೌಲಿಂಗ್ ಇಂದ ಮುಖ್ಯ ವಿಕೆಟ್ಸ್ ತೆಗೆಯೋದ್ರಲ್ಲಿ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. ಟಾಪ್ ಆರ್ಡರ್ ಅಲ್ಲಿ ಪಾಥಮ್ ನಿಶಂಕ ಅವರ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇಂದ ಎನಿಂಗ್ ಜಿಇ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋದು ಪಕ್ಕಾ. ಕ್ಯಾಪಿಟಲ್ಸ್ ಟೀಮ್ ಯು ಪವರ್ ಪ್ಲೇ ನಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿ ಬ್ಯಾಟ್ ಮಾಡೋದು ಮತ್ತು ಮಿಡಲ್ ಓವರ್ಸ್ ನಲ್ಲಿ ಕ್ಯಾಲ್ಕ್ಯುಲೇಟಿವ್ ರಿಸ್ಕ್ಸ್ ತೆಗೆಯೋದು ಅವರ ಪ್ಲಾನ್ ಯು ಆಗಿಬಹುದು. ಯಾಕೆ ಆಂಡ್ರಿ ಡೋಡಾ ಟೋಟಲ್ ಗಲಾನ ಮಾಡೋಕ ಅಥವಾ ಡೋಡಾ ಟಾರ್ಗೆಟ್ ಗಲಾನ ಚೆನ್ನಾಗಿ ಚೇಸ್ ಮಾಡೋಕ ಐಡಿ ಯು ಹೆಲ್ಪ್ ಮಾಡಿತ್. ವಿಪ್ರಾಜ್ ನಿಗಮ್ ತರಹ ಹೊಸ ಡೊಮೆಸ್ಟಿಕ್ ಪ್ಲೇಯರ್ಸ್ ಯು ಟೀಮ್ನ ಇಂಟರ್ನ್ಯಾಷನಲ್ ಸ್ಟಾರ್ಸ್ ಜಿಇ ಸಪೋರ್ಟ್ ಮಾಡೋಕ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಡೆಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಯು ಡಿಸಿಪ್ಲಿನ್ ಬೌಲಿಂಗ್ ಜಿಇ ತುಂಬಾ ಮುಖ್ಯ ಕೊಡಿತ್. ಯಾಕೆ ಆಂಡ್ರಿ ಶುರುವಿನಲ್ಲಿ ವಿಕೆಟ್ಸ್ ತೆಗೆದು ಒಪೋನೆಂಟ್ ಟೀಮ್ನ ಸ್ಕೋರ್ ಕಂಟ್ರೋಲ್ ಮಾಡಿಡ್ ಈಸಿ ಆಗಿ ಮ್ಯಾಚ್ ಗೆಲ್ಲಬಹುದು. ಇನ್ನೊಂದೆಡೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ತಮ್ಮ ಅಬ್ಬರದ ಬ್ಯಾಟಿಂಗ್ ಮತ್ತು ಪ್ರಬಲ ಸ್ಪಿನ್ ಬೌಲಿಂಗ್ನೊಂದಿಗೆ ಕ್ಯಾಪಿಟಲ್ಸ್ಗೆ ಸವಾಲು ಹಾಕಲು ಸಿದ್ಧವಾಗಿದೆ. ಆಂಡ್ರೆ ರಸೆಲ್ ತಂಡಕ್ಕೆ ಒಬ್ಬ ಪ್ರಮುಖ ಶಕ್ತಿಯಾಗಿದ್ದು ಕೆಳ ಕ್ರಮಾಂಕದಲ್ಲಿ ತಮ್ಮ ಅಬ್ಬರದ ಬ್ಯಾಟಿಂಗ್ ಮತ್ತು ಡೆತ್ ಓವರ್ಗಳಲ್ಲಿ ಪರಿಣಾಮಕಾರಿ ಬೌಲಿಂಗ್ ಮೂಲಕ ಒಬ್ಬರೇ ಪಂದ್ಯದ ಗತಿಯನ್ನು ಬದಲಿಸುವ ವಿಶಿಷ್ಟ ಸಾಮರ್ಥ್ಯ ಹೊಂದಿದ್ದಾರೆ. ಇನ್ನು ಅನುಭವಿ ಬ್ಯಾಟ್ಸ್ಮನ್ ಅಜಿಂಕ್ಯ ರಹಾನೆ ಈಗ ನೈಟ್ ರೈಡರ್ಸ್ ತಂಡದ ಪ್ರಮುಖ ಭಾಗವಾಗಿದ್ದು ಫಿನ್ ಅಲೆನ್ ಅವರಂತಹ ಆಕ್ರಮಣಕಾರಿ ಆಟಗಾರರ ಜೊತೆಗೆ ಇನ್ನಿಂಗ್ಸ್ ಆರಂಭದಲ್ಲಿ ಸ್ಥಿರತೆ ಮತ್ತು ಅನುಭವ ನೀಡುವ ನಿರೀಕ್ಷೆ ಇದೆ. ಬೌಲಿಂಗ್ ವಿಭಾಗದಲ್ಲಿ ವೈಭವ್ ಅರೋರಾ ಅವರ ವೇಗ ಮತ್ತು ಸ್ವಿಂಗ್ ಆರಂಭಿಕ ಓವರ್ಗಳಲ್ಲಿ ಬಹಳ ಮುಖ್ಯವಾಗಲಿದೆ. ಜೊತೆಗೆ ಕೆಕೆಆರ್ಗೆ ಸದಾ ಬಲವಾಗಿರುವ ಬಲಿಷ್ಠ ಸ್ಪಿನ್ ವಿಭಾಗವೂ ಇದೆ. ನೈಟ್ ರೈಡರ್ಸ್ ತಂತ್ರ ಏನಿರುತ್ತೆ ಅಂದರೆ ತಮ್ಮ ಪವರ್ ಹಿಟ್ಟರ್ಗಳಿಂದ ಗರಿಷ್ಠ ಪರಿಣಾಮ ಪಡೆಯುವುದು ಮತ್ತು ಸ್ಪಿನ್ ಬೌಲಿಂಗ್ ವಿರುದ್ಧ ಕ್ಯಾಪಿಟಲ್ಸ್ ಬ್ಯಾಟಿಂಗ್ನಲ್ಲಿರುವ ದೌರ್ಬಲ್ಯಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು. ದೆಹಲಿಯ ಬ್ಯಾಟಿಂಗ್ ಅಬ್ಬರ ಮತ್ತು ಕೋಲ್ಕತ್ತಾದ ವೈವಿಧ್ಯಮಯ ಬೌಲಿಂಗ್ ದಾಳಿಯ ನಡುವಿನ ಈ ನೇರ ಮುಖಾಮುಖಿ ಈ ನಿರ್ಣಾಯಕ ಐಪಿಎಲ್ 2026 ಪಂದ್ಯದ ಪೂರ್ಣ